ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಗಡಿ ತಾಲೂಕಿನ ವಿವಿಧ ಪತ್ರಿಕೆಗಳ ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ, ತಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ. ನಾಡಿದ್ದು ಶುಕ್ರವಾರ 31ನೇ ತಾರೀಕು ಆಚೆ ನಾಡಿದ್ದು ಮಾಗಡಿ ತಾಲೂಕಿಗೆ 3 ಅಭಿವೃದ್ಧಿ ಕಾಮಗಾರಿಗಳ ಸಲುವಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು, ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವರೊಟ್ಟಿಗೆ ನಮ್ಮ ಸಹಕಾರ ಮಂತ್ರಿಗಳಾದಂಥ KN ರಾಜಣ್ಣ ಅವರು, ಕ್ಯಾತ್ಸಂದ್ರ ರಾಜಣ್ಣ ಅವರು, ಮತ್ತು GT ದೇವೇಗೌಡರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾದಂಥ GT ದೇವೇಗೌಡರು, ಇವರೆಲ್ಲರೂ ಬರ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆಗೆ ನಮ್ಮ ಭಾಗದ MLC ರವಿಯಣ್ಣವರು, MLC ಪುಟ್ಟಣ್ಣವರು, ಸುಧಾಮ್ ದಾಸ್ ಅವರು, ರಾಮೋಜಿಗೌಡರು, ಮಾನ್ಯ ಸಂಸದರಾದಂಥ CN ಮಂಜುನಾಥ್ರವರು, ಜೊತೆಗೆ ಮಾಜಿ ಸಂಸದರಾದಂಥ DK ಸುರೇಶ್ ಅವರು, ಇವರೆಲ್ಲರೂ ಬರ್ತಾ ಇರೋಂಥದ್ದು. ಅವ್ರ ಜೊತೆಗೆ ತಾಲೂಕಿನ ನಮ್ಮೆಲ್ಲ ನಾಯಕರುಗಳು, ಮೂರ್ತಣ್ಣ, ಚಂದ್ರೇಗೌಡರು, ಧನಂಜಯ, ವಿಜಯಣ್ಣ, ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳು ಏನಿದ್ದಾರೆ ಇವರೆಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಕನಿಷ್ಠ 1,500-2,000 ಜನನಾದರೂ ಕೂಡ ಅಲ್ಲಿ ಸೇರಿ ಒಂದು ಚಕ್ರಭಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಲೋಕಾರ್ಪಣೆ, ಹಾಗೆಯೇ ಚಕ್ರಭಾವಿಯಲ್ಲಿ ಇದ್ದಂಥ ಆಸ್ಪತ್ರೆ ಶಿಥಿಲಾವಸ್ಥೆಯಲ್ಲಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರು 4 ಕೋಟಿಯ ಅನುದಾನವನ್ನು ಚಕ್ರಭಾವಿ ಆಸ್ಪತ್ರೆಯ ಹೊಸ ಕಟ್ಟಡಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಅದರ ಭೂಮಿ ಪೂಜೆ, ಮತ್ತು ಮಾಗಡಿ ತಾಲೂಕಿನ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನಿದೆ, ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಅದಕ್ಕೂ ಕೂಡ ನವೀಕರಣದ ವಿಚಾರವಾಗಿ 4 ಕೋಟಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಒಂದು ಪ್ರಯೋಗಾಲಯ ಹಿಂದೆ ಕಟ್ಟಿರೋದು ಕೂಡ ಲೋಕಾರ್ಪಣೆಗೆ ಬಾಕಿ ಇತ್ತು, ಅದರ ಲೋಕಾರ್ಪಣೆ ಕೂಡ. ಇಷ್ಟು ವಿಚಾರಗಳನ್ನ ಮುಗಿಸ್ಕೊಂಡು ಮುಂದಕ್ಕೆ ಕೂಟ್ಕಲ್ ಹೋಬಳಿ, ಮಾಗಡಿ ವಿಧಾನಸಭಾ ಕ್ಷೇತ್ರದ ಕೂಟ್ಕಲ್ ಹೋಬಳಿಯಲ್ಲೂ ಕೂಡ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಇದೆ, ಅಲ್ಲಿ ಹೋಗ್ತಾರಂತೆ. ಚಕ್ರಭಾವಿಯಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಇವೆಲ್ಲ ಕಾರ್ಯಕ್ರಮಗಳನ್ನು ಒಂದೇ ಸೂರಿನಡಿ ಚಕ್ರಭಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆಯನ್ನು ನೆರವೇರಿಸಿ ಅದೇ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ, ತಾಲೂಕಿನ ಎಲ್ಲ ಸಹಕಾರಿಗಳು, ಹಾಲು ಡೈರಿಯವರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದವರು, ನಮ್ಮ ಪಕ್ಷಾತೀತವಾದಂಥ ಒಂದು ಸಹಕಾರಿ ಕಾರ್ಯಕ್ರಮ, ಎಲ್ಲರೂ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ. ಕನಿಷ್ಠ 1,500-2,000 ಜನ ಸೇರ್ಕೋಬೋದು ಅಂತಕ್ಕಂಥದ್ದು. ಚಕ್ರಭಾವಿಯಲ್ಲಿ ಭಾಳ 1.5 ಕೋಟಿಗೂ ಮಿಗಿಲಾದಂಥ ಒಂದು ಜನತಾ ಬಜಾರನ್ನು ಮಾಡಬೇಕು ಅಂತ ಉದ್ದೇಶ ಮಾಡಿ ಕಟ್ಟಿರ್ತಕ್ಕಂಥದ್ದು. ನೆಲ ಅಂತಸ್ತಿನಲ್ಲಿ ಜನತಾ ಬಜಾರು, ಫಸ್ಟ್ ಫ್ಲೋರ್ನಲ್ಲಿ ನಮ್ಮ ಕಚೇರಿಯ ಒಂದು ಕೆಲಸ, ಒಂದು ಬ್ಯಾಂಕಿಂಗ್ ಕೌಂಟ್ರ್ ಜೊತೆಗೆ ಬೆಳೆ ಸಾಲ ಇವೆಲ್ಲವನ್ನು ಕೊಡಲಿಕ್ಕೆ ಬೇಕಾದಂಥ ಕಚೇರಿಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. 2ನೇ ಫ್ಲೋರ್ನಲ್ಲಿ ಒಂದು ಸಭಾಂಗಣವನ್ನು ಮಾಡಿರ್ತಕ್ಕಂಥದ್ದು. ಅದನ್ನು ನಮ್ಮ ಆಡಳಿತ ಮಂಡಳಿಯ ಎಲ್ಲರೂ ಕೂಡ, ಅದೊಂದು ನರಸಪ್ಪನವರು ನಮಗೆ ಅಧ್ಯಕ್ಷರಾಗಿದ್ದಂಥವ್ರು, ಹಿಂದೆ ಸಾಕಷ್ಟು ಈ ಸಂಸ್ಥೆಯ ಒಳಿತಿಗೆ ದುಡಿದಿದ್ದಂಥವ್ರು, ಇದನ್ನು HG ನರಸಪ್ಪ ಸಭಾಂಗಣ ಅಂತ ಇಡಬೇಕು ಅಂತಕ್ಕಂಥ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿಕೊಂಡು ಅಂಥ ನಡಾವಳಿಯಲ್ಲಿ, ಆಡಳಿತ ಮಂಡಳಿಯ ನಡಾವಳಿಯಲ್ಲಿ ಅದೊಂದು ಟರವನ್ನು ಪಾಸ್ ಮಾಡಿಕೊಂಡು ಅದೊಂದು ಸಭಾಂಗಣದ ಉದ್ಘಾಟನೆ. ಇಷ್ಟು ಜನ, ಇದ್ರ ಜೊತೆಗೆ ಇಲಾಖೆಯ ಅಧಿಕಾರಿಗಳು, ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳು, AS ನಿಬಂಧಕರು, ಪ್ರಧಾನ ಕಾರ್ಯದರ್ಶಿಗಳು, ಹರ್ಷಗುಪ್ತ ಅವರು ಜೊತೆಗೆ THM ಕುಮಾರ್ ಅಂತ ನಿಬಂಧಕರು, ಅಜಯ್ ನಾಗಭೂಷಣ್ ಸಾಹೇಬರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, HM ಕೃಷ್ಣಮೂರ್ತಿಯವರು ನಮ್ಮ ಕರ್ನಾಟಕ ಕೆಂಪೇಗೌಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ HM ಕೃಷ್ಣಮೂರ್ತಿರವರು, ರಾಜೇಂದ್ರರವರು, ಇವರು ರಾಜೇಂದ್ರ ಚುಂಚೇಗೌಡರು, ಸುರೇಶ್ ಅಂತ ಅಂದ್ಬಿಟ್ಟು ನಮ್ಮ ನರಸಿಂಹಮೂರ್ತಣ್ಣವರು, ರಾಜಣ್ಣವರು, ಸಹಕಾರ ಅಧಿಕಾರಿಗಳು ಸಾಕಷ್ಟು, ಇವರೆಲ್ಲರೂ ಸೇರ್ಕೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದು ತಮ್ಮ ಮೂಲಕ ನಮ್ಮ ತಾಲೂಕಿನ ಮತ್ತು ಹೊರ ತಾಲೂಕಿಗೆ ಇದೆಲ್ಲ ವಿಚಾರ ತಿಳಿಬೇಕು. ಇದನ್ನು ಸಂಕ್ಷಿಪ್ತವಾಗಿ ತಮ್ಮದೊಂದು ಮಾಹಿತಿಯನ್ನು ಚೆನ್ನಾಗಿ ಮಾಡಿಕೊಡೋದ್ರ ಮೂಲಕ ಹೊರ ಜಗತ್ತಿನಿಗೆ ಇದು ವಿಚಾರ ತಿಳಿದು ಈ ಕಾರ್ಯಕ್ರಮಕ್ಕೆ ನಿಮ್ಗಳ ಮೂಲಕ ಜನ ಈ ಒಂದು ಕಾರ್ಯಕ್ರಮಕ್ಕೂ ನಾವು ಕೂಡ ಸಾಕ್ಷಿ ಆಗಬೇಕು, ಭಾಗವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬರೋ ರೀತಿಯ ಬರವಣಿಗೆ ತಮ್ಮದಾಗಲಿ ಅಂತ ಮನವಿ ಮಾಡಲಿಕ್ಕೆ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು.
ಎಷ್ಟು ಗಂಟೆಯಿಂದ ಸರ್? ಇದು 11:30 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಸ್ಟಾರ್ಟ್ ಆಯ್ತದೆ. ಇದು 11:30 ಅದು 11:30 ಅಂತ ಹಾಕೋ ಇಲ್ಲಿ ಏನು ಸಾಂಕೇತಿಕವಾಗಿ ಮುಗಿಸಿ 5 ನಿಮಿಷ ಬಂದು ಒಂದು ಉಪಸ್ಥಿತಿ, ಚಕ್ರಬಾವಿಲಿ ವೇದಿಕೆ ಕಾರ್ಯಕ್ರಮ, ಅವೆರಡು ಒಂದು ಭೂಮಿ ಪೂಜೆ, ಆಸ್ಪತ್ರೆ ಮೊದಲು ಸಿಗ್ತದೆ, ಆಸ್ಪತ್ರೆ ಆವರಣ ಏನು 3 ಎಕರೆ ಜಾಗದಲ್ಲಿ ಇರ್ತಕ್ಕಂಥದ್ದು ವಿಶೇಷ. ಒಂದು ತಾಲೂಕಿನ ಆಸ್ಪತ್ರೆಗೂ ಲಭ್ಯವಿಲ್ಲದಂಥ ಒಂದು ಭೂ ಲಭ್ಯತೆ ನಮ್ಮ ಚಕ್ರಬಾವಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇರ್ತಕ್ಕಂಥದ್ದು. ಅತಿ ವಿರಳವಾದಂಥ ಬೆರಳೆಣಿಕೆ ಸಂಖ್ಯೆಯಷ್ಟು ರಾಜ್ಯದಲ್ಲಿ ಹೊಂದಿರ್ಬೋದು. 3 ಎಕರೆ 4 ಎಕರೆ ಮಾಗಿ ತಾಲೂಕಿನ ಬಹುಶಃ ಒಂದು ಹಂಗದೆ ಬಿಟ್ಟು ಇದೊಂದು, ಇವೆರಡು ಅದೇನು ನಮ್ಮ ಪುಣ್ಯ. ಅಷ್ಟು ದೊಡ್ಡ ವಾತಾವರಣದಲ್ಲಿ ಮಡಗಿರಿಗಳನ್ನ ಹಾಕಿದ್ರೆ ಅದೇ ಅರ್ಧ ಆರೋಗ್ಯ ಕೊಟ್ಬಿಡೋದು. ನಮ್ಮ ಪರಿಸರನೇ ಅರ್ಧ ಆರೋಗ್ಯ. ಅಲ್ಲಿ ಹೋಗಿ ಸುಮ್ಮನೆ ಕುಳಿತರೆ ಅಷ್ಟು ಚೆನ್ನಾಗೈತೆ. ಸರ್, ಈಗ ಹಳೆ ಕಟ್ಟಡ ಏನಾದ್ರು? ಹಳೆ ಕಟ್ಟಡ ನಿಮಗೆ ಗೊತ್ತಾಗಲಿ, ನೀರು ಕೊಟ್ಟಿರ್ತಾ ಇದೆ, ಅಲ್ಲೆಲ್ಲ ಡೆಮಾಲಿಷನ್ ಈಗಿಲ್ಲ. ಅದು ಪೂರ್ಣ ಲೋಕಾರ್ಪಣೆಗೆ ಸಿದ್ಧವಾದ ದಿನ ಇದರ ನೆಲಸಮ ಮಾಡಿ ಅದನ್ನು ಜಾಗ ತೆರವು ಮಾಡಿಕೊಂಡು ಮುಂದೆ ಒಳ್ಳೆ ಗಿಡಗಳು, ಒಂದು ಸ್ವಲ್ಪ ಲಾನು, ಬೇಕಾಗಿರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಮಾಡಿಸ್ಕೊಂಡು ಚೆನ್ನಾಗಿ ಮಾಡಬೇಕು ಅನ್ನೋಂಥ ಉದ್ದೇಶ ಹೊಂದಿರೋದು. ಅದನ್ನ ಕ್ವಾರ್ಟರ್ಸ್ ಏನಾದ್ರು? ಹೌದು, ಕ್ವಾರ್ಟರ್ಸ್ ಬರ್ತದೆ. ಡಾಕ್ಟ್ರು ANM ಕ್ವಾರ್ಟರ್ಸು ಅಂದರೆ ನರ್ಸ್, ಮಿಡ್ವೈಫ್ ಒಬ್ಬರು ಇರ್ತಕ್ಕಂಥದ್ದು, ಡಾಕ್ಟ್ರ್ ಇರ್ತಕ್ಕಂಥದ್ದು, ಇವು ಬರ್ತವೆ. 4 ಕೋಟಿ ವೆಚ್ಚದಲ್ಲೇ ಇವನ್ನು ಸರಿದೂಗಿಸಿ ಅಂತಕ್ಕಂಥ ನಿಬಂಧನೆ ಇತ್ತು. ನಾನು 4 ಕೋಟಿ ಬೇಡ, ಸ್ವಲ್ಪ ಆಸ್ಪತ್ರೆಗೆ ಏನೇನು ಅವಶ್ಯಕತೆ ಇದೆ 2-3 ಆಸ್ಪತ್ರೆಗಳ ನೀಲಿ ನಕ್ಷೆಯನ್ನು ತರಿಸಿ, ಸಖಿಘಟ್ಟ, ಯಾವುದೋ ಶಿಕಾರಿಪುರದಲ್ಲಿ ಒಂದು ಭಾಳ NR ಪುರದಲ್ಲಿ ಒಂದು ಚೆನ್ನಾಗಿದೆಯಂತೆ, DHO ಅವ್ರ ಹತ್ರ ಮಾತಾಡಿ ಅವಶ್ಯವಿರ್ತಕ್ಕಂಥ ಎಲ್ಲ ಕೊಠಡಿಗಳು ಇರಬೇಕು. ಚಕ್ರಬಾವಿದು ಮುಂದೊಂದು ದಿನ ಯಾರಾದರೂ ಬಂದು ಈ ಭಾಗದಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ಕೊಂಡೋಗಿರೋ ಚಕ್ರಬಾವಿ ಅಂತ ಆಗಬೇಕು, ಶೀಘ್ರವಾಗಿ ಎಲ್ಲರೂ ಬಾಯಿ ಬರಬೇಕು. ಅದು ಆ ನಿಟ್ಟಿನಲ್ಲಿ ಹಂಗಿರಬೇಕು. ಇದೊಂದು CSR ಫಂಡಲ್ಲಿ ಯಾವುದಾದ್ರು ಇದನ್ನ ಬೇರೆ ಹಾಕ್ಸ್ಕೊಡ್ತೀನಿ, ಅದನ್ನ ಬೇಕಾದ್ರೆ ಪೂರ್ತಿ ಕಟ್ಟಡಕ್ಕೆ ಬಳಸ್ಕೊಳ್ಳಿ ಅಂತ ಶಾಸಕರು ಕೂಡ ಹೇಳಿದ್ರಿಂದ ಇದು ಆ ಪೂರ್ತಿ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ವಿನಿಯೋಗ ಆಗ್ತಾ ಇರ್ತಕ್ಕಂಥ ಅದೇನು SRL ಪ್ರಕಾರ ಇರ್ತದೆ. ಅದೇನೇನು PWD ಚಾಲ್ತಿ ದರಪಟ್ಟಿ ಇರ್ತದೆ, ಆ ದರಪಟ್ಟಿ ಪ್ರಕಾರ ಇರ್ತದೆ. ಇಷ್ಟು ವಿಚಾರ. ಅದಾದಮೇಲೆ ಕಾರ್ಯಕ್ರಮ ಸರ್, ಶಾಲಾ ಆವರಣ. ಅದು ಸರ್ ಆಂಬುಲೆನ್ಸ್ ಏನು ಸರ್? ಚಕ್ರಬಾವಿ ಕೇಂದ್ರ ಅಂತ ತಳ್ಳಿ ಅಲ್ಲಿಗೆ ಒಂದು ಆಂಬುಲೆನ್ಸು ಯಾರು ಬಿಡ್ತಾರೋ ಬಿಡಲ್ವೋ, ಕೊನೆಗೆ ನಾವೆಲ್ಲ ಸಹಕಾರಿಗಳಿದ್ದೀವಿ. ಒಂದು ಸಹಕಾರಿಗಳನ್ನೇ ಒಂದು ತೆಗೆದು ಬಿಡ್ತಕ್ಕಂಥ ಏನು ಧರ್ಮದ ನಿಧಿ ಅಂತ ಏನು ನಮ್ಗೆ ಇರ್ತದೆ, ಆ ನಿಧಿ ಒಳಗೆ ತೆಗೆದುಬಿಟ್ಬಿಡ್ಬೇಕು. ಮಾತಾಡ್ಕೊಂಡಿದ್ದೀವಿ. ಹೋದ್ಸತಿ ಈ ಆಸ್ಪತ್ರೆಗೆ ಏನು ಬಾಲನ ಲಾಸ್ಟ್ ಟೈಮ್ ಕರೋನಾ ಸಂದರ್ಭ ಇಲ್ಲಿ ಬಿಟ್ಟಾಗ ಉದ್ದೇಶ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದು. ನಾವುಗಳು 29 ಸೊಸೈಟಿಯವರು, ಅವರು ಒಂದು ಸೊಸೈಟಿಗೆ ಅಧ್ಯಕ್ಷರಾಗವರು ಚಂದ್ರೇಗೌಡರು, ನಾನು ಈಗ ಹಾಲು ಡೈರಿಗಳಿಗೆ 3 ತನ ಇರ್ತಕ್ಕಂಥ ಏನು ನಮ್ಮ ಸಹಕಾರಿಗಳೆಲ್ಲವೇ ಧರ್ಮದ ನಿಧಿ, ದಾನ ಧರ್ಮದ ನಿಧಿ ಅಂತ ಪ್ರತಿಯೊಂದು ಸಂಸ್ಥೆಯಲ್ಲೂ ಇದ್ದೇ ಇರ್ತದೆ. 5 ಲಕ್ಷ 6 ಲಕ್ಷ ಉಳಿದಿರ್ತದೆ. 50,000 25,000 ಹಾಕಿದ್ರು ಕೂಡ ಒಂದು ಆಂಬುಲೆನ್ಸನ್ನು ತೆಗಿಬೋದು. ಕೊನೆಗೆ ನಾವಾದರೂ ಮಾಡ್ತೀವಿ, ದಾನಿಗಳಿಂದ ಪ್ರಯತ್ನ ಮಾಡ್ತೀವಿ. ಆಗಲಿಲ್ಲ ಇದ್ರಾಗಾದರೂ ಹೊಸ ಕಟ್ಟಡ ಆಯ್ತದೆ, ಅಲ್ಲಿಗೆ ಖಂಡಿತವಾಗ್ಲೂ ಸೇವೆಗೆ ಅದನ್ನು ಲಭ್ಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಪ್ರಾಮಾಣಿಕವಾಗಿ ಹೇಳ್ತೀವಿ. ಬರೀ ಭರವಸೆ ಅಲ್ಲ, ಮಾತೇನು ಹೇಳಿದೀವಿ ಅದನ್ನ ಎಲ್ಲರೂ ನಾವು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಅದು ನಡ್ಕೊಳ್ತೀವಿ ಸರ್. ಚಕ್ರಬಾವಿ ಸ್ಟೇಷನ್ ಕಟ್ಟಡ ಎಷ್ಟು ವರ್ಷ ಪ್ರತಿಫಲ? ಇದು ಸ್ಟಾರ್ಟ್ ಆಗಿದೆ. ಚಕ್ರಬಾವಿ 1949ರೊಳಗೆ ದೊಡ್ಡ ಪ್ರಮಾಣದ ಸಹಕಾರ ಸಂಘ ಅಂತ ಪ್ರಾರಂಭವಾಗಿದ್ದು, ಏನು ಪ್ರಾತಸ್ಮರಣೀಯರಾದಂಥ ಹುಲಿಕಟ್ಟೆ ಸಂಬಂಧದಲ್ಲಿ ನನ್ನ ತಂದೆಯ ತಂದೆ, ನಮ್ಮ ತಾತನವರು ಆದಂಥ H. ಗಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂಥದ್ದು. ಅದಾದ ನಂತರ ಕನ್ನಡದ ಕಂಬೈನವರು ಅಂತ ಅಂದ್ಬಿಟ್ಟು ಇನ್ನೊಬ್ಬರು, ಇನ್ನು 16 ಜನ, ಪುಟ್ಟಂಕಣ್ಣ, ಕಂಬಣ್ಣ, ಬ್ರಾಹ್ಮಣರಾಗಿದ್ದರು, ಶೇಷಗಿರಿಯವರು, ಅನೇಕ ಜನಗಳ ಪ್ರಾಮಾಣಿಕ ಪ್ರಯತ್ನದ ಫಲ ಅಲ್ಲಿ ತನಕ ಬಂದಿತ್ತು. ಸಂಸ್ಥೆಯನ್ನು ಉಳಿಸಿ ಬಿಟ್ಟೋಗಿದ್ರು ಅನೇಕ ಸೆಕ್ರೆಟರಿಗಳು, ಅನೇಕ ನಿರ್ದೇಶಕರು, ಅಧ್ಯಕ್ಷರುಗಳ ಪ್ರಾಮಾಣಿಕ ಸೇವೆ ಫಲ ಇವತ್ತು ಒಂದು ಬಹುಶಃ 10 ಕೋಟಿಯಷ್ಟು ಅಲ್ಪಾವಧಿ ಬೆಳೆ ಸಾಲವನ್ನು ಕೊಟ್ಟು, 1 ಕೋಟಿಯಷ್ಟು MTL ಲೋನ್ ಮಧ್ಯಮಾವಧಿ ಸಾಲವಾಗಿ ಹಸು, ಮೇಕೆ ಮತ್ತು ಕೋಳಿ ಫಾರಮ್ಗೆ, ವಿಶೇಷವಾಗಿ ಆ ವ್ಯಾಪ್ತಿಯ 2-3 ರೈತರಿಗೆ, ಆಸಕ್ತ ರೈತರಿಗೆ ಕೋಳಿ ಫಾರಮ್ಗೆ ಲೋನನ್ನು ಕೊಡಿಸಿರ್ತಕ್ಕಂಥದ್ದು, ಸ್ತ್ರೀ ಶಕ್ತಿ ಸಂಘಕ್ಕೆ ಲೋನ್ ಕೊಟ್ಟಿರೋಂಥದ್ದು, ಪೆಟ್ಟಿ ಅಂಗಡಿ ಸಾಲ ಕಡಿಮೆ ಆದರೂ ಕೂಡ ಒಂದು ಪೆಟ್ಟಿ ಅಂಗಡಿ ಸಾಲಗಳು, ವೆಹಿಕಲ್ ಲೋನು 1-2 ಸುಸ್ತಿರ್ಬೋದು, ಬಹುತೇಕ ಎಲ್ಲವೂ ಕೂಡ ವಸೂಲಾತಿಯಲ್ಲೂ ಕೂಡ ಏನು ನಮ್ಗೆ ಯಾವ ತೊಂದರೆ ಇಲ್ಲದೆ ನಡ್ಕೊಂಡೋಗ್ತೈತೆ. ಸಹಕಾರಿ ಮನೋಧರ್ಮ, ಸಹಕಾರಿ ಚಳುವಳಿ ಚೆನ್ನಾಗಿ ನಡ್ಕೊಂಬರ್ತಾ ಇರ್ತಕ್ಕಂಥದ್ದು. ಲೈತಲ್ಲ ಇದು
ನೋಡಿ 30/11/1900 ನಂತವಿಲ್ಲ ಗೌಡ್ರು ಇಟ್ಕೊಂಡು ನನಗೆ ಸಂತೋಷ ಇದೆ. ಥ್ಯಾಂಕ್ ಯು ಸುನಿ, ಥ್ಯಾಂಕ್ ಯು ಸರ್. 49ರೊಳಗೆ ಎಚ್ ಗಂಗಪ್ಪನವರು ಹಾಜರಿದ್ದಂಥ ಡೈರೆಕ್ಟರ್ ಎಚ್ ಗಂಗಪ್ಪ, MH ಮುದ್ದರಮಯ್ಯ, ಪಟೇಲ್ ಸಿದ್ದೇಗೌಡರು, ಕರಿಯಪ್ಪನವರು, ವಜೀರ್ ಸಾಬ್ರು, ಗಂಗೋರೇಗೌಡರು. ವಜೀರ್ ಸಾಬ್ರು ಹುಲಿಕಟ್ಟಲ್ಲಿ ಇದ್ದಂಥವ್ರು. ಹುಲಿಕಟ್ಟಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬ ಇತ್ತು. ವಜೀರ್ ಸಾಬ್ರು ಇವರೆಲ್ಲ ಚಕ್ರಬಾವಿ ವಲಸೆ ಹೋದ್ರು. ಚಕ್ರಬಾವಿಯಿಂದ ಉದ್ಯೋಗಾನುಸಾರ ರಾಮನಗರ, ಬೆಂಗಳೂರು, ಗಂಗೋರೇಗೌಡರು, ಕೆಂಪೇಗೌಡರು, ಕಂಬೇಗೌಡರು, ಪಟೇಲ್ ಕಂಬೈನವರು, ಪುಟ್ಮಾರೇಗೌಡರು, YN ಶೇಷಗಿರಿರಾಯರು, ಪಟೇಲ್ ತಿಮ್ಮೇಗೌಡರು, ನಾರ್ಸಿಗೌಡರು, MN ಇವರು ಮಲ್ದಂಪುರದವ್ರು ಇರಬೇಕು, MN ನಾರ್ಸಿಗೌಡ, ಲಕ್ಕಪ್ ಗೌಡರು. ಹುಲಿಕಟ್ಟೆ ಅವರೊಬ್ರು ಇದ್ದಾರೆ ನೋಡಿ. ಇದು ಅವತ್ತು ಬರವಣಿಗೆ ಇನ್ನೂ ಲಭ್ಯತೆ ಅದಲ್ಲ, ಎಷ್ಟು ಚೆನ್ನಾಗಿದೆ ಅದು ಚೆನ್ನಾಗಿ. ಅದಾದಮೇಲೆ ಅನೇಕ ಜನ ಮಹನೀಯರ ಕೊಡುಗೆಯಿಂದ ಅವ್ರ ಕೈಲಾದಷ್ಟು ಅವತ್ತಿನ ಅವ್ರ ಶಕ್ತಿ ಅನುಸಾರ ಏನೇನು ಸಂಸ್ಥೆ ಉಳಿಸ್ಕೊಂಡು ನಮ್ಮೆಲ್ಲರಿಗೂ ಬಿಟ್ಟೋಗಿರ್ತಕ್ಕಂಥ ಸಂಸ್ಥೆಯನ್ನು ಇನ್ನೊಂದು ಬೇರೆ ಗಟ್ಟಿಗೆ ತಗೊಂಡು ಹೋಗಬೇಕು ಅಂತ ನಾವೆಲ್ಲರ ಪ್ರಾಮಾಣಿಕ ಪ್ರಯತ್ನ. ನಮ್ಮ ತಾಲೂಕಿನಲ್ಲಿ ಕಲ್ಯಾದವರು ಜನತಾ ಬಜಾರನ್ನು ಕೂಡ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಗೆ ಯಾಕೆ ಆಗಬಾರ್ದು? ಆ ಭಾಗದಲ್ಲಿ ಈ ನಮ್ಮ ಜಮಲ್ ಸಾಬ್ರ ಪಾಳ್ಯ ಅಥವಾ ನಮ್ಮ ಜುಟ್ನಳ್ಳಿಯಿಂದ ಮುಂದಕ್ಕೆ ಹೊರಟ್ರೆ ಆ ಕಡೆ ಎಲ್ಲ ಬಂದು ಅಲ್ಲೇ ಜನತಾ ಬಜಾರ್, ಆ ಕಡೆ ದೊಡ್ಡ ಗಂಗವಾಡಿ ತನಕ ಹೆಚ್ಚು ಕಮ್ಮಿ 60-70 ಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. RMC ಯಾರ್ಡಿನ ದಯಮಾಡಿ ಇದನ್ನ ವಿಶೇಷವಾಗಿ ಬೆಳಕು ಚೆಲ್ಲಿ ತಮ್ಮ ಮಧ್ಯಮ ಪ್ರಕಟಣೆಯಲ್ಲಿ RMC ಯಾರ್ಡಿನ ಬೆಲೆಗೆ ಮಾಗಿಲು ಸಿಗದೇ ಇರೋದಾದ್ರು ಚಕ್ರಬಾವಿ ಸಿಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಕಾನ್ಸೆಪ್ಟ್. ಮುಂದಕ್ಕೆ ಫಲಾಫಲ ಇನ್ನು ಭಗವಂತಂದು ಅಪ್ರಯತ್ನ ಅಂತೂ ಮಾಡಿ ಇದಕ್ಕೆ ಎಲ್ಲ ಸಹಕಾರಿಗಳು, ರೈತರು ಸ್ಪಂದಿಸಿದ್ರೆ ಅವ್ರ ಮನೆ ಬಾಗಿಲಿಗೆ ಸೇವೆ ಸಿಗ್ತಕ್ಕಂಥದ್ದು. 10,000 ರೂಪಾಯಿಗಿಂತ ಜಾಸ್ತಿ ಪಟ್ಟು ಯಾವುದಾದ್ರೂ ದಿನಸಿ ಖರೀದಿ ಮಾಡಿದ್ರೆ ಮನೆಗೆ ಫ್ರೀ ಡೆಲಿವರಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ, ಏನೇನೋ ಆಲೋಚನೆಗಳಿವೆ. ಇದು ಹಾಸ್ಪಿಟಲ್ ಏನೇನು ವಿಶೇಷ ಇರುತ್ತೆ ಸರ್? ಕಾಮನ್ ಏನು ಸರ್ ಆಸ್ಪತ್ರೆ ಎಲ್ಲ ಬೇರೆ ಒಂದು ಈಗ ಶಿರಾದ ಆಸ್ಪತ್ರೆ ಜಯಚಂದ್ರ ಅವರು ಸರ್ ಪುನೀತ್ ಹೆಸರಲ್ಲಿ ಒಂದು ಎಲ್ಲ ಹಾರ್ಟ್ ಬಗ್ಗೆ ಎಲ್ಲ ರೋಗಗಳ ಬಗ್ಗೆ ತಪಾಸಣೆ ಯಂತ್ರ ಬಂದಿದೆ ಸರ್. ತುಂಬ ಚೆನ್ನಾಗಿದೆ ಸರ್ ಯಂತ್ರ ಸರ್. ಇಲ್ಲಿ ಏನಾಯ್ತದೆ ತಮಗೆ ನಮ್ಮ ಮಾಗಿ ತಾಲೂಕು ಒಂದು ಉದಾಹರಣೆ ಕೊಡ್ತೀನಿ. ಅಶ್ವತ್ಥನಾರಾಯಣ ಅವರು ಭಾಳ ಆಸಕ್ತಿಯಿಂದ ನನ್ನ ಹುಟ್ಟೂರು ಪಕ್ಕ ಸಕ್ಕಿಘಟ್ಟ ಅಂತಕ್ಕಂಥದ್ದು ಒಂದು ಆಸ್ಪತ್ರೆ ಕಟ್ಟಿಸೋದು. ಸೋಲೂರು ಅಷ್ಟು ದೊಡ್ಡದು ಕಟ್ಟೋದು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎಷ್ಟು ಜನ ವೈದ್ಯರ ಲಭ್ಯತೆ ಇರ್ತದೆ ಅದ್ರ ಮೇಲೆ ನೀವು ಎಷ್ಟೇ ದೊಡ್ಡದು ಕಟ್ಟಿದ್ರು ಕೊಡಲ್ಲ, ಖಾಲಿ ಬಿದ್ದಿರ್ತದೆ, ನಿರರ್ಥಕ ಆಗ್ತದೆ. ಸರ್ಕಾರದ ಅಥವಾ ನಿಮ್ಮ ಏನು ಟ್ಯಾಕ್ಸು ಭೂಗಂಧಾಯದ ದುಡ್ಡು ವ್ಯರ್ಥವಾಗ್ತದೆ. ಅದು ಕಟ್ಬಿಡ್ತೀವಿ, ಖುಷಿ ಕಟ್ಬೇಕಾರೆ ನಮ್ಮಂಥ ಸಂಸ್ಥೆ ಇರಬಾರ್ದು, ನಮ್ಮಂಥ ಬಿಲ್ಡಿಂಗ್ ಇರಬಾರ್ದು ಅಂತ. ಬಟ್ ಅದು ಸದ್ವಿನಿಯೋಗ ಆಗದೆ ಹೋದರೆ ಅದು ವ್ಯರ್ಥ ಮಾಡೋದು. ಈಗ ವಿನೀಶ್ ಬರೋ ತಾಲೂಕು ಕೇಂದ್ರಕ್ಕಾದ್ರೂ ಕೇಳಿ. ತಾಲೂಕು ಕೇಂದ್ರ ಖಂಡಿತ ಆಗ್ಬೇಕು ಸರ್. ಅದು ಈಗಲೇ ನ್ಯೂ ಟೆಕ್ನಾಲಜಿ ಮಿಷನರಿ ತಮ್ಮ ಎದುರಿಗೆ ಈಗಲೇ ಅದನ್ನು ಇರ್ತಕ್ಕಂಥದ್ದು ಎಷ್ಟೇನೋ ಇಲ್ವೋ ಗೊತ್ತಿಲ್ಲ. ಬಾಲಕೃಷ್ಣ ಅವರು ಇದನ್ನ ಮಾತಾಡೋಕ್ಕೆ ಸೂಕ್ತವಾದಂಥವ್ರು. ಅವರು ಅವ್ರಿಗೆ ಆಸ್ಪತ್ರೆಯನ್ನು ಅವ್ರ ಕನಸೇ ಬೇರೆ ಐತೆ, ತಾಯಿ ಮಕ್ಕಳ ಆಸ್ಪತ್ರೆ. ಅದು ಮೇನ್ ಬೇಕೇ ಬೇಕು ಸರ್. 18 ಕೋಟಿ ಕೇಳ್ತಾವ್ರಿ. ದಿನೇಶ್ ಗುಂಡೂರಾವ್ ಅವ್ರ ಜೊತೆ ನಾನು ಸಾಕ್ಷಿ. ಅದಕ್ಕೆ ಇದ್ದಂಥ ಸಂದರ್ಭದಲ್ಲಿ ಇಡೀ ಆಸ್ಪತ್ರೆನೇ ಪೂರ್ತಿ ನಿಮ್ಮ ತಂದೆ ಕಟ್ಟಿರೋದು, ಅದನ್ನ ಬಂದು ಗುಂಡೂರಾವ್ ಅವರು ಬಂದು ಕಟ್ಟಿರೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ನಾವೇನು ಮಾಡೋದು ಅದ್ರ ಮೇಲೆ ಡೆವಲಪ್ಮೆಂಟ್ಗೆ, ಫರ್ದರ್ ಡೆವಲಪ್ಮೆಂಟ್ಗೆ ಇರ್ತಂಥ ಹಳೆ ಬಿಲ್ಡಿಂಗ್ ಮೇಲೇ ಕಟ್ಕೊಂಡು ಹೋಗ್ಬಿಟ್ಟು ಅವತ್ತೇನು ಸರ್ಕಾರದ ಬಜೆಟ್ ಇತ್ತು ಅದು ಚಿಕ್ಕದಾಗಿತ್ತು. ಇವತ್ತು ವಿಶಾಲವಾಗಿ ಪ್ರಪಂಚ ಬೆಳೆದಂಗೆ ನಾವು ನಾಗರಿಕತೆ, ಆರ್ಥಿಕ ಸ್ಥಿತಿಗತಿಗಳು ಬೆಳೆದಂಗೆ ನಾವು ಕೂಡ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಿಮ್ಮ ತಂದೆಯವ್ರ ಆಗಿದ್ದಕ್ಕೆ ಪುನಃ ನಿಮಗೆ ಆ ಭಾಗ್ಯ ಬಂದೈತೆ. ಕೊಡಿ ಮಾಗಡಿಗೆ 18 ಕೋಟಿನೋ 20 ಕೋಟಿನೋ ಒಂದು ದೊಡ್ಡ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಬೇಕು. ಕನಕಪುರದಲ್ಲಿ 50 ಕೋಟಿನೋ 40 ಕೋಟಿಗೋ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಿರ್ತಕ್ಕಂಥದ್ದು. ಸುಧಾಮೂರ್ತಿಯವರ, MP ಸುರೇಶ್ ಅವರ ಒಂದು, ಮತ್ತು DK ಸುರೇಶ್, ಶಿವಕುಮಾರ್ ಅವರ ಪ್ರಯತ್ನ. ಅದು ಆ ಸ್ವಾರ್ಥ ಎಲ್ಲರಿಗೂ ಇದ್ದರೆ ಅವ್ರ ತಾಲೂಕು ಇಂಪ್ರೂವ್ ಆಗ್ತದೆ. ಅದು ಸರಿ ಕೂಡ ಆಗುತ್ತೆ. ಆ ಮಟ್ಟಕ್ಕೆ ಅವರು ನನ್ನ ತಾಲೂಕು ಚೆನ್ನಾಗಿರಬೇಕು. ಈ ರಾಜ್ಯದಲ್ಲಿ ನನ್ನ ತಾಲೂಕು ಯಾವ್ದಾರು ಒಂದು ತಾಲೂಕು ಯಾವ್ದಾರು ಹೇಳ್ರಿ ಅಂದರೆ ಹೋಗಿ ಕನಕಪುರಕ್ಕೆ ಏನಂತ ಬರಬೇಕು ಅನ್ನೋಂಥ ಭಾವನೆಯಲ್ಲಿ ನಮಗೂ ಆ ಸ್ವಾರ್ಥ ಅಥವಾ ನಮ್ಮ ತಾಲೂಕು ಆ ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ನೋಂಥದ್ದು. ಎಜುಕೇಷನ್ ಹೆಲ್ತ್ ಸರ್. ಎಜುಕೇಷನು ಹೆಲ್ತ್ ಇವೆರಡು ಚೆನ್ನಾಗಿತ್ತು ಅಂತಂದರೆ ಇನ್ನು ಮಿಕ್ಕಿದವೆಲ್ಲ ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಆದರೂ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋ ಶಕ್ತಿ ಇವೆರಡು ರಂಗಗಳು ಕೊಡ್ತವೆ ಒಬ್ಬ ವ್ಯಕ್ತಿಗೆ. ಆ ನಿಟ್ಟಿನಲ್ಲಿ ಇದನ್ನ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿಯಾದಂಥ ಪ್ರಚಾರ ಕೊಡಿ ಅಂತ ನನ್ನ ಮನವಿ ಸರ್. ನರಸಪ್ಪನಹಳ್ಳಿ ಸಭಾಂಗಣ ಇಟ್ಟಿರೋದು ತಂದೆ ಅಂತಲ್ಲ, ನಾನು ನೋಡಿದ್ದೆ ಅವ್ರಿಗೆ ಮಗನಿಗೆ ಬಂದಾಗ ಅವಳಿಗೆ. ನನಗೂ ಕೂಡ ಕೆಲವು ಸರ್ತಿ ಅದೆಲ್ಲ ಒಂಥರ ಮುಜುಗರ, ತಂದೆ ಅಂತ. ಬಟ್ ಸಾಕಷ್ಟು ಜನ ಇಲ್ಲ ನಿಮ್ಮ ತಂದೆಯವ್ರ ದಿಡನ ಅಂತ ಅವರೇ ಆಡಳಿತ ಮಂಡಳಿ ಸಭೆಯಲ್ಲಿ ಇಟ್ಟು ರೆಸೊಲ್ಯೂಷನ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು. ಅನನ್ಯ ಸರ್. ಥ್ಯಾಂಕ್ ಯು ಸರ್. ಇದೊಂಥರ ವಿಶೇಷವಾಗಿ ಆ ಕಟ್ಟಡ ದಯಮಾಡಿ ತಾವೆಲ್ಲರೂ ಬಂದು ನೋಡಬೇಕು. ಅವತ್ತು ಅದೆಲ್ಲ ಮಿಸ್ಸಿಲ್ದಂಗೆ ತಾವಿರಬೇಕು. ಆದಷ್ಟು ಚೆನ್ನಾಗಿ ಇರ್ತಕ್ಕಂಥ ಸಂಪನ್ಮೂಲವನ್ನು ಒಗ್ಗೂಡಿಸ್ಕೊಂಡು ಕಟ್ಟಿದ್ದೀವಿ. ಈಗ ನಮ್ಮ ಚಂದ್ರೇಗೌಡರು ಕೂಡ
ಅವರೇನೆ 3 ಕುಂಟೆನೋ 5 ಕುಂಟೆನೋ ಐದು ಜಾಗ, ಕುಂಟೆ. 5 ಕುಂಟೆ ಜಾಗ ಸ್ವಂತ ದುಡ್ಡಿನಲ್ಲಿ ತೆಗೆದು ಒಂದು ಇವತ್ತು ನಾಳೆ ಒಳಗೆ ಅವರು ಕೂಡ ಏನು ಬೇಕಾಗಿರೋ ತಾಂತ್ರಿಕ ಅನುಮೋದನೆಗಳಿಗೆ ಕಾಯ್ತಾ ಇದ್ರು. ಸರ್ ಒಟ್ಟು 29 ಸೊಸೈಟಿ ಇವೆ ಸರ್. 14-15 ಸೊಸೈಟಿ ಹೊಸ ಬಿಲ್ಡಿಂಗ್ ಆಗಿದೆ. ಇನ್ನೂ 15-16 ಆಗಬೇಕಾಗಿವೆ ಸರ್. ಅದರೊಳಗೆ ಒಂದು 3-4 ಕುದೂರು, ಸೋಲೂರು. ಇಲ್ಲ ಸರ್, 12 ಆಗಿವೆ ಸರ್. ಕಟ್ಟಡ 12 ಆಗಿವೆ ಸರ್. ಒಂದು ನಿಮಿಷ ಆಮೇಲೆ ಫೋಟೋ ತಗೋಬೇಕು. 12 ಆಗಿವೆ ಸರ್. ಈಗ ಬಾಣವಾಡಿ ಶುರು ಮಾಡ್ತಾ ಇದ್ದಾರೆ. ಇವ್ರು ಶುರು ಆಗಬೇಕು. ಬಾಚೆನಟ್ಟಿ ಜಾಗ ತೊಗೊಂಡಿದ್ದಾರೆ ಸ್ಟೇಟ್ ಹೈವೇಗೆ, ಅವ್ರದ್ದು ಶುರು ಆಗಬೇಕು. ಶಿವಮೂರ್ತಿ 3 ಕುಂಟೆ ಜಾಗ ತೊಗೊಂಡ್ರು 5-7 ಲಕ್ಷದಂಗೆ ಒಂದು ಕುಂಟೆ. ಅದು ಕಮೆನ್ಸ್ ಆಗ್ತದೆ. ಬಾಣವಾಡಿ ಕಮೆನ್ಸ್ ಆಗ್ತಾ ಇದೆ. ಸೋಲೂರು ನಡೀತಾ ಇದೆ, ಕುದೂರು ನಡೀತಾ ಇದೆ, ದೊಡ್ಡ ಸೋಮನಹಳ್ಳಿ ನಡೀತಾ ಇದೆ. ಬಾಣವಾಡಿ ಬಿಲ್ಡಿಂಗ್ ಹೊಡೆದಾಕಿ ಜಾಗ ಖಾಲಿ ಜಾಗ ಇಟ್ಕೊಂಡಿದ್ದಾರೆ. ಅನುಮೋದನೆ ಇದೇನೋ ಮೊದಲು ನಮ್ಗೆ 1% ದುಡ್ಡಿಗೆ ಕೊಡ್ತಿದ್ರು, ವಾರ್ಷಿಕ 1%. ಈಗೇನೋ ಅದು ಕೊಡ್ತೀವಿ ಕೊಡಲ್ಲ ಅನ್ನೋಂಥ ಗೊಂದಲ. ಅದೇನು ಅಂತ ನಬಾರ್ಡಿಂದ ಒಂದು ಖಚಿತವಾದಂಥ ಮಾಹಿತಿ ಬರಲಿ ಅಂತ. ಸೋಲರ್ದು ಕ್ಲಿಯರ್ ಆಯ್ತು ಸರ್? ಕಟ್ತಾ ಇದ್ದಾರಲ್ಲ ಸರ್, ಅವೆಲ್ಲ ಕ್ಲಿಯರ್ ಆಯಿತು. ಇದ್ದಂಥ ಮಾಲೀಕತ್ವ ರೂಫ್ ಲೆವೆಲ್ ಮೋಲ್ಡ್ ಬಂದಿದೆ ಸರ್. ಮೋಲ್ಡ್ ಬಂದಿದೆ. ಏನೋ ಸ್ವಲ್ಪ ಅಲ್ಲಿ ಲೋಕಲಲ್ಲಿ ಒಬ್ರು ಯಾರೋ ಮುಸ್ಲಿಂ ಅಣ್ಣ ತಮ್ಮದಿರು ಸ್ವಲ್ಪ ಜಾಗ ಬಿಟ್ಕೊಡೋಕೆ ತೊಂದರೆ ಮಾಡ್ತಿದ್ರು. ಅದನ್ನ ಹೆಂಗೆ ಬಗ್ಗೆ ಬೆಳೆಸ್ಕೋಬೇಕಾದಂಥ ಸಂಸ್ಥೆಗಳನ್ನ ಒಳಪಡಿಸಿ ಕುದೂರು 2ನೇ ಫ್ಲೋರ್ ಆಯಿತು ಸರ್. ಅದು ಇನ್ನೇನೋ ಇವತ್ತು ನಾಳೆ ಒಳಗೆ ಅದನ್ನ ಓಪನ್ ಮಾಡಿಸಿ ಲೋಕಾರ್ಪಣೆ ಮಾಡಿ ಅದನ್ನ ಒಂದು ಫ್ಲೋರು ಬಾಡಿಗೆ ಕೊಟ್ಟು ಒಂದು ಫ್ಲೋರು ಕಚೇರಿ ಉಪಯೋಗಕ್ಕೆ ಇಟ್ಕೊಳ್ತೀವಿ ಸರ್. ಜನತಾ ಬಜಾರ್ ಕುದೂರು ಭಾಳ ದೊಡ್ಡ ಮಟ್ಟಕ್ಕಿದೆ. ಚಕ್ರಬಾವಿಗಿಂತ ಡಿಮಾರ್ಟು ಎಲ್ಲ ನೆಲಮಂಗ್ಲಕ್ಕೆ ಹೋಗ್ತಾ ಇದ್ದಾರೆ 3/4 ಭಾಗ ಜನ. ಸ್ವಲ್ಪ ನಮಗೆ ಅಷ್ಟು ಶಕ್ತಿಗೆ 60-70 ಲಕ್ಷ ಲೋನ್ ತೊಗೊಂಡು ತೀರಾ ಬಿದ್ದೋಗಿದ್ದಂಥ ಸಂಸ್ಥೆ ಇವತ್ತು ಒಂದು ಹತ್ತಕ್ಕೆ ಬಂದೈತೆ. ಸ್ವಲ್ಪ ಜವಾಬ್ದಾರಿ ತೀರೋವರೆಗಾದರೂ ಈ ಬಾಡಿಗೆ ಮೂಲ ಮಾಡಿಕೊಂಡು 2-3 ವರ್ಷ ಅದಾದಮೇಲೆ ನಮ್ಮ ಸಾಲ ತೀರ್ತು ಅಂದಮೇಲೆ ನಾವೇನು ಬೇಕಾದರೂ ಮಾಡ್ಬೋದು ನಮ್ಮ ಜಾಗದಲ್ಲಿ. ಆ ಪ್ರಯತ್ನನೂ ಮಾಡ್ತೀವಿ ಸರ್. ನಿಮ್ಗಳ ಸಹಕಾರ ಮಾಧ್ಯಮ ಮಿತ್ರರು ನಿಜವಾದಂಥ ಬೆಂತಟ್ಟಂಥ ಕೆಲಸ ತಾವು ಮಾಡಿ ಸರ್. ಪ್ರಾಮಾಣಿಕವಾದಂಥ ಸೇವೆ ನಾವು ಮಾಡ್ತೀವಿ ಸರ್. ನಮ್ಮ ಬೆಂತಟ್ಟಂಥ ಕೆಲಸ ಮಾಡಿ ಸರ್, ದಯಮಾಡಿ. ಅದೊಂದು ಇನ್ವಿಟೇಷನ್.